ಈ ಒಂದು ನಮ್ಮ ಚಿತ್ರದ ಟೀಸರ್ ಬಿಡುಗಡೆಗೆ ಬಂದಿರುವಂಥ ಕರ್ನಾಟಕದ ಸತತ ಹೋರಾಟಗಾರರು ಆಗಿರುವಂಥ ಸಾರಾಗೋವಿಂದ ಸರ್ಗೆ, ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಎನ್ ಸುರೇಶ್ ಸರ್ಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ನಮಗೆ ಗೈಡ್ಲೈನ್ಸ್ ಕೊಟ್ಟಂಥ ರಮೇಶ್ ಭಟ್ ಸರ್ ಅವ್ರಿಗೆ ಮತ್ತು ತ್ಯಾಗರಾಜ್ ಸರ್ ಅವ್ರಿಗೆ ಸ್ವಾಗತನ ಕೋರ್ತಾ, ನಮ್ಮ ಧ್ರುವ 369 ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ. ನೀವು ಆಕಾಶದಲ್ಲಿ ನೋಡಿರ್ಬೋದು, ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ. ಎಷ್ಟೇ ವರ್ಷ ಆದರೂ, ನಾವಿಲ್ಲದೇ ಇದ್ದರೂ ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ. ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂಥ ಸಾರಾಂಶವನ್ನು ತೆಗೆದುಕೊಂಡು ನಾವು ಏನು ಮಾಡೋದಕ್ಕಾಗತ್ತೆ ಅಂತ ಮಾಡಿರೋವಂಥ ಚಿತ್ರ ಧ್ರುವ 369. ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ, ಈಗಿರುವಂಥ ಮಕ್ಕಳು ಏನು ಮಾಡಿದ್ರು ಅನ್ನೋದು ಚಿತ್ರದ ತಿರುಳು. ಈ ಚಿತ್ರದಲ್ಲಿ 45% ಗ್ರಾಫಿಕ್ಸ್ ಅಲ್ಲೇ ಇರುತ್ತೆ. ಈ ಕಥೆನ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಪುನೀತ್ ಸರ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸುವ ಮೋಡಗಳು ಚಿತ್ರದ ಒಂದು ಹಾಡಿರುತ್ತೆ, ನೀವು ಕೇಳಿರ್ಬೋದು, ಕಾಣದಂತೆ ಮಾಯವಾದರು ಅಂತ. ಅದನ್ನು ನಮ್ಮ ತಾಯಿಯವ್ರು ತುಂಬ ಸಲ ಹೇಳ್ತಾ ಇದ್ರು. ಅದು ಮನಸ್ಸಲ್ಲೇ ಇತ್ತು ನನಗೆ. ಅದಾದಮೇಲೆ ದೇವ್ರ ದಯೆ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ನಿರ್ದೇಶಕ ಆಗಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ. ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯಿತು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸುವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರಿಸೋದಕ್ಕೆ ಸಾಧ್ಯ? ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ. ಮತ್ತೆ ಅವರಿಬ್ಬರ ನಡುವೆ ಇರುವಂಥ ಬಾಂಧವ್ಯನ ಬೇರೆಯವ್ರು ಯಾರು ಸೃಷ್ಟಿ ಮಾಡೋದಕ್ಕಾಗಲ್ಲ. ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು, ಭಕ್ತ ಪ್ರಹ್ಲಾದನ ರೀಸೆಂಟಾಗಿ ನಾನು ಒಂದು 20 ಸಲ ನೋಡಿರ್ಬೋದು. ಅದನ್ನು ನೋಡಿ ಈ ಚಿತ್ರದಲ್ಲಿ ಏನು ಮಾಡೋದಕ್ಕಾಗತ್ತೆ, ಹೊಸದಾಗಿ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಇದು ಚಿತ್ರದಲ್ಲಿ ಬರುವಂಥ ಒಂದು ಪ್ರಸಂಗ. ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂಥ, ಸನಾತನ ಧರ್ಮದಲ್ಲಿರುವಂಥ ಕೆಲವು ಕಥೆಗಳನ್ನು ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸನಾತನ ಧರ್ಮ ಅಲ್ಲ, ಸನಾತನ ವಿಜ್ಞಾನ. ಅದರಿಂದ ನಾವು ಏನು ಅಭಿವೃದ್ಧಿ ಆಗಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ. ಇನ್ನು ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದ್ದಾರೆ. ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಇದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾಮ್ರಾಮನ್ ಹರ್ಷ, ಅಷ್ಟೇ ಅಲ್ಲದೆ ಈ VFX ಟೀಮ್ ಇಲ್ಲೇ ಇದ್ದಾರೆ, ಸುಶ್ರುತ್ ಭಟ್ ಅವರು. ನಾನು ಪ್ರತಿ ಸಲ ಅಂದರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ದೀನಿ, 2 ಗಂಟೆಗೆ ಫೋನ್ ಮಾಡಿದ್ದೀನಿ. ಅಂದರೆ ನನಗೆ ಇದೇ ಥರ ಬೇಕು VFX ಅಂದಾಗ ನನ್ನ ಮೇಲೆ ಸ್ವಲ್ಪನೂ ಬೇಸರ ಇಲ್ಲದೆ ಅದನ್ನು ಮತ್ತೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈ ಚಿತ್ರದ ಇಂಟರ್ವಲ್ ಪಾಯಿಂಟಲ್ಲಿ 8 ನಿಮಿಷದ್ದು ಒಂದು ಸೀಕ್ವೆನ್ಸ್ ಇದೆ. ಅದನ್ನು ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ತೋರಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಆ ಥರ ಸೀಕ್ವೆನ್ಸ್ನ ನೀವು ಇಂಗ್ಲೀಷ್ ಫಿಲಮ್ ಅನಕೊಂಡದಲ್ಲಿ ನೋಡ್ಬೋದು, ಅವತಾರ್ ಫಿಲಮಲ್ಲಿ ನೋಡ್ಬೋದು. ಅದಕ್ಕಿಂತ ತುಂಬ ಚೆನ್ನಾಗಿ ಆ ಸೀಕ್ವೆನ್ಸ್ನ ಇಲ್ಲಿ ಸೃಷ್ಟಿ ಮಾಡಿದ್ದೀರಿ. ಈ ಚಿತ್ರದಲ್ಲಿ ತುಂಬ ವಿಶೇಷತೆಗಳಿದೆ. ಅದು ಮುಂದೆ ಹೋಗ್ತಾ ಒಂದೊಂದೇ ನಿಮಗೆ ಗೊತ್ತಾಗತ್ತೆ. ಇಷ್ಟು ಹೇಳ್ತಾ ನನ್ನ ಚಿತ್ರದ ಬಗ್ಗೆ ತಿಳಿಸ್ತಾ ನಿಮ್ಗೆಲ್ಲರಿಗೂ ವಂದನೆ ಮಾಡ್ತಾ, ನಮ್ಮ ಚಿತ್ರನ ಆದಷ್ಟು ಪ್ರಚಾರ ಮಾಡಿ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ.
ಬಳಕೆ ಆಗಿದೆ ಸರ್, ಆಗಿದೆ. ಹಾಂ ಸರ್, ಈಗ ಆಲ್ಮೋಸ್ಟ್ ಲಾಸ್ಟ್ 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. 5 ನಿಮಿಷದ್ದು 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. ಇದರಲ್ಲಿ ಚಿತ್ರದಲ್ಲಿ ಸಾಂಗ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸನ್ನಿವೇಶ ಪ್ರಕಾರನೇ ಇರುತ್ತೆ, ಬಿಟ್ರೆ ಹೀರೋಯಿನ್ ಡ್ಯೂಯೆಟ್ ಅನ್ನೋದು ಸೀಕ್ವೆನ್ಸ್ ಅಲ್ಲಿ ಇಲ್ಲ. ಇಲ್ಲ, ಹಾಡುಗಳು ಬಂದ್ಬಿಟ್ಟು ಈಗಿನ ಪ್ಯಾಟರ್ನ್ ಇರುತ್ತೆ. ಈಗ ನಮ್ಗೆ ಏನಿದೆ ಮೋಟಿವೇಶನ್ ತರನೇ ಇರುತ್ತೆ. ಫಿಲಮ್ ಅಲ್ಲಿ ಮೋಟಿವೇಶನ್ ಅದು ಮೈನ್ ಸೀಕ್ವೆನ್ಸ್ ಆಗಿರೋದ್ರಿಂದ ಅದೇ ರೀತಿನೇ ಇರುತ್ತೆ. ಹ್ಮ್ ಇಲ್ಲ ಸರ್, ಇಲ್ಲಿ ನಮ್ಮ ಕನ್ನಡದವರೇ ಅವರು, ಸುಶ್ರುತ್ ಭಟ್ ಅವರು, ಅವ್ರನ್ನ ಇಟ್ಕೊಂಡು ನಾವು ಈ ಒಂದು ಸಂಪೂರ್ಣ ಚಿತ್ರದಲ್ಲಿ ಪ್ರತಿಯೊಂದು ಭಾಗನ, ಪ್ರತಿಯೊಂದು ಸೂಕ್ಷ್ಮತೆನ ಅವ್ರ ಥ್ರೂನೇ ಇದನ್ನ ಮಾಡ್ತಾ ಇದ್ರಿ ಸರ್. ಬೇರೆ ಕ್ಯಾರೆಕ್ಟರು ಮಂಗಳೂರು ರಂಗಭೂಮಿ ಪ್ರತಿಭೆಗಳಿದ್ದಾರೆ. ಅವರ ಸಾಕಷ್ಟು ಫಿಲ್ಮ್ಸ್ ಅಲ್ಲಿ ಮಾಡಿದ್ದಾರೆ. ಕಾಂತಾರದಲ್ಲಿ 70% ಇದ್ದಾರೆ ಅದರಲ್ಲಿ. ಅದೇ ಪ್ರತಿಭೆಗಳನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿದ್ರಿ ಸರ್. ಇದಂದ್ರೆ ಕಾಂತಾರ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅದಾದ್ಮೇಲೆ ಕಾಂತಾರ ರಿಲೀಸ್ ಆಯ್ತು. ಸರ್, ಇದು ಧ್ರುವನ್ ಬಗ್ಗೆ ಹೇಳ್ತಾರಂತ ಕತೆ. ಮತ್ತೆ 369 ಅನ್ನೋದು ನಮ್ಮ ಡಿವೈನ್ ನಂಬರ್ ಅಂತ ಕರೀತಾರೆ. ಆ ಡಿವೈನ್ ನಂಬರ್ನ ತಗೊಂಡಾಗ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದು ಆಕ್ಚುಲಿ ಇದು ಟೆಸ್ಲಾ, ನೀವು ಕೇಳಿರ್ಬೋದು. ಟೆಸ್ಲಾನ ವಿಜ್ಞಾನಿ ಕೂಡ ಅದ್ರ ಬಗ್ಗೆ ಹೇಳಿದ್ದಾನೆ. ಹಿರಿಯ ಕಲಾವಿದರಾದಂಥ ರಮೇಶ್ ಭಟ್ ಅವರೇ, ಖ್ಯಾತ ನಿರ್ಮಾಪಕರಾದಂಥ NM ಸುರೇಶ್ ಅವರೇ, ತ್ಯಾಗು ಅವರೇ, ಚಿತ್ರದ ನಿರ್ದೇಶಕರಾದಂಥ ಶಂಕರ್ನಾಗ್ ಅವರೇ, ಕೃಷ್ಣ ಅವರೇ ನಿರ್ಮಾಪಕರು, ಮತ್ತೆಲ್ಲ ಮಾಧ್ಯಮದ ಮಿತ್ರರೇ, ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ. ಏಕೆಂದರೆ ರಮೇಶ್ ಭಟ್ ಇರೋರಿದ್ರೆ ಸುಮಾರು 40 ವರ್ಷಗಳ ಹಿಂದಕ್ಕೆ ನಾವು ಹೊರಟೋಗ್ತೀವಿ. ಹಾಗೆ ಅವಾಗ ಚಿತ್ರರಂಗ ಹೇಗಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಸರ್ನ ನೋಡಿದಾಗ ಅರ್ಥ ಆಗುತ್ತೆ. ಬಹುಶಃ ನಮ್ಮಿಂದ ದೂರ ಆದಂಥವ್ರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಉಂಟಾಗ್ತದೆ. ಟೆಕ್ನಾಲಜಿ ಅಷ್ಟು ಮಟ್ಟಕ್ಕೆ ಬೆಳೆದಿದೆ. ಅವರೇ ಹೇಳಿದ್ದಾರೆ 45% ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ. ಈ ಗ್ರಾಫಿಕ್ ಮಾಡೋದು ಒಂದು ಕಲೆ. ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನು ಟೀಸರ್ನ ನೋಡಿದಾಗ ಭಾಳ ಅದಕ್ಕೆ ಯಾರು ಅದನ್ನು ಮಾಡಿದಾರೋ, ನಿಮ್ಮ ಹೆಸರು ಸುಶ್ರುತ್ ಭಟ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ ನಾವೇನೋ ಒಂದು ಭ್ರಮೆಗೆ ಹೊರಟೋಗ್ತೀವಿ ಅದನ್ನು ನೋಡ್ತಾ ಇದ್ವಿ. ಹಾಗಾಗಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬರಲಿ. ಯಾಕೆಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ, ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂಥ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ. ನೀವು ಮಾತನಾಡಲೇ ನನಗೆ ಅರ್ಥ ಆಗುತ್ತೆ. ಮತ್ತು ನಿರ್ಮಾಪಕರು ಭಾಳ ಆಸೆ ಇಟ್ಕೊಂಡು ಇವತ್ತು ಈ ಚಿತ್ರಗಳನ್ನು ಮಾಡಿದ್ದಾರೆ. ನಾನು ಆ ಒಂದು ದೃಶ್ಯವನ್ನು ನೋಡಿದೆ. ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೊನೆಯಲ್ಲಿ ಒಂದು ಬಿಲ್ಲು ಬಾಣ ಇಟ್ಕೊಂಡು ಅವರು ನಿಂತಿರುವಂಥ ಸ್ಟೈಲನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಬಬ್ರು ವಾಹನ ನೆನಪು ಬರುತ್ತೆ. ಬಬ್ರು ವಾಹನದಲ್ಲಿ ಅಪ್ಪ ಮಗನ ಪಾತ್ರದಲ್ಲಿ ಅದನ್ನು ಮಾಡಿದಾರಲ್ಲ, ಅದನ್ನು ನೋಡಿದಾಗ ಇದು ನೆನಪು ಬಂತು. ಏನೇ ಆಗಲಿ, ನೀವು ಈ ಚಿತ್ರ ಮಾಡಿದ್ದೀರ. ಭಾಳಷ್ಟು ಜನ ಈಗಾಗಲೇ ಮೊನ್ನೆ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಗಿದಿದೆ. ಬಹಳಷ್ಟು ಜನ ಅದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಂಥ ಯುವ
ನಿರ್ದೇಶಕರಿಗೆ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ನಿರ್ಮಾಪಕರಿಗೆ ತೊಂದರೆ ಆಗಿದೆ, ಎಲ್ಲವೂ ಗೊತ್ತು. ಇದೆಲ್ಲವನ್ನು ದಾಟಿ ಇವತ್ತು ನಾವು ಬರಬೇಕಾಗಿದೆ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ. ನಾವು ಹಿರಿಯರಾಗಿ ನಿಮಗೆ ಆಶೀರ್ವಾದ ಮಾಡ್ಬೋದು, ಅಥವಾ ಒಂದು ಏನೋ ನಿಮಗೆ ಈ ಚಿತ್ರರಂಗದಲ್ಲಿ ಉಳಿಬೇಕಾದರೆ ಕೆಲವು ವಿಚಾರಗಳನ್ನ ನಿಮ್ಗೆ ಹೇಳ್ಬೋದು. ಅದರಲ್ಲಿ ನೀವು ಹೆಚ್ಚು, ನಾನು ಕೇಳ್ಕೊಳ್ಳೋದಿಷ್ಟೇ, ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯಗಳನ್ನು, ಕೇರಳ ಇವನ್ನೆಲ್ಲ ನೋಡಿದಾಗ ನಮ್ಗೆ ಯಾಕೆ ನಮ್ಮಲ್ಲಿ ಇಂಥ ನಿರ್ದೇಶಕರು ಕೊರತೆ ಇದೆಯಾ ಅನ್ನೋ ಒಂದು ಇದು ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನೀವು ಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟು, ಹೆಚ್ಚು ಹೊತ್ತು, ಅದಕ್ಕೆ ಹಣ ಎಷ್ಟು ಖರ್ಚಾಗ್ಬೋದು ಅದಾದಮೇಲೆ, ಬಟ್ ಮೊದಲನೇದಾಗಿ ನೀವು ಹೆಜ್ಜೆ ಇಡುವಾಗಲೇ ಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟು, ಒಂದಲ್ಲ ಎರಡಲ್ಲ ಮೂರು, ಈಗ ಕೂತ್ಕೊಂಡ ತಕ್ಷಣ ಒಂದು ಟೈಟ್ಲ್ ಸಿಗುತ್ತೆ, ಅದು ಸಿಗಿದ ತಕ್ಷಣ ನಾಳೆ ರಿಜಿಸ್ಟರ್ ಮಾಡ್ತೀರಾ, ನಾಡಿದ್ದು ಕತೆ ಬರ್ಸೋಕ್ಕೆ ಶುರು ಮಾಡ್ತೀರಾ, ನೆಕ್ಸ್ಟ್ ಮಂತು ಇದು ಏನೋ ಶೂಟಿಂಗ್ ಪ್ರಾರಂಭ ಮಾಡ್ತೀರಾ. ಅದು ಬೇಡ. ಒಂದು 6 ತಿಂಗಳು ಅದಕ್ಕೆ ಶ್ರಮ ಪಡಿ, ಆವಾಗ ಒಳ್ಳೆ ಚಿತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪಕ್ಷಿಯನ್ನು ನೋಡ್ತೀರಾ, ಸುಮಾರು 250-300 ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಒಂದು ದಿನ ನಾನು ನೋಡಿದೆ ಪತ್ರಿಕೆಯಲ್ಲಿ 12 ಚಿತ್ರಗಳು ಬಿಡುಗಡೆ ಆಯಿತು. 12 ಚಿತ್ರಗಳು ಬಿಡುಗಡೆ ಆದರೆ ಸಾಯಂಕಾಲ 8 ಚಿತ್ರಗಳು ಮಾತ್ರ ಸ್ಕ್ರೀನಲ್ಲಿದೆ, ಇನ್ನು 4 ಚಿತ್ರ ಇಲ್ಲ, ಇನ್ನು 2-3 ದಿವಸದಲ್ಲಿ ಅದು ಇಲ್ಲ. ಹಿಂಗಾದರೆ ಯಾವ ಪುರುಷಾರ್ಥಕ್ಕೆ ಈ ಸಿನಿಮಾ ಮಾಡಬೇಕು? ಸಂಪಾದನೆ ಮಾಡೋದು ಬಹಳ ಕಷ್ಟ, ಕಳೆಯೋದು ಬಹಳ ಸುಲಭ. ಈ ರೇಸ್ ಆಡ್ತಾರಲ್ಲ, ಅವರು ಸಾಯಂಕಾಲದೊಳಗೆ ರಿಸಲ್ಟ್ ನೋಡ್ಬಿಡ್ತಾರೆ. ನಾವು ಹಂಗಲ್ಲ, ಒಂದು 6 ತಿಂಗಳು ಕಾಯಬೇಕು. ನಾವು ಒಂದು ರೀತಿ ರೇಸ್ ಆಡೋರೆ, ಆ ಪರಿಸ್ಥಿತಿಯಲ್ಲಿ ಸಿನಿಮಾ ರಂಗ ಇದೆ. ಹಾಗಾಗಿ ನೀವು ಹಾಕಿ ದುಡ್ಡನ್ನ ಹಿಂಪಡೆಯೋದಕ್ಕೆ ಕನಿಷ್ಠ ಲಾಭ ಬೇಡ. ಮುಂದಿನ ಪ್ರಯತ್ನಕ್ಕೆ ಇದು ನಾಂದಿ ಆಗಬೇಕು. ಅದಕ್ಕೆ ನೀವು ದಯವಿಟ್ಟು ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಪೂರಕವಾಗಿ ಜನ ಮೆಚ್ಚುವಂಥ ಸಿನಿಮಾ ಮಾಡಿ ಯಶಸ್ವಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಬಹಳಷ್ಟು ಜನ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೋಡ್ತಾ ಇದ್ದೀನಿ. ಬಹಳಷ್ಟು ಜನ ಬರ್ತಾರೆ, ಅವ್ರು ಬಂದಾಗ ಅವ್ರ ನೋವು, ಅವ್ರ ಸಂಕಟ ಎಲ್ಲನೂ ನಾವು ಅಲ್ಲಿ ಕೇಳ್ತಾ ಇರ್ತೀವಿ. ಭಾಳ ನೋವಾಗುತ್ತೆ. ಚಿತ್ರೋತ್ಸವದಲ್ಲಿ ನಮಗೇನೋ ಅವಕಾಶ ಸಿಗುತ್ತೆ ಅನ್ಕೋಬೇಡಿ, ಅಲ್ಲೂ ಲಾಬಿ ನಡೀತಾ ಇದೆ, ಸಬ್ಸಿಡಿ ಲಾಬಿ ನಡೀತಾ ಇದೆ, ಸಬ್ಸಿಡಿ ಲಾಬಿ ನಡೀತಾ ಇದೆ. ಅದಕ್ಕೆ ಕೇವಲ ಅಲ್ಲಿರುವಂಥ ನಾನು ಹೇಳಲ್ಲ, ನಾನು ಕೂಡ ಕೆಲಸ ಮಾಡಿದ್ದೀನಿ, ಹಾಗಂತ ನಾನು ಅನ್ಕೊಂಡ್ಬಿಡ್ಬೋದೇನೋ ಅನ್ನಿಸುತ್ತೆ, ಭಯ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಲಾಬಿ ನಡೀತಾ ಇರೋದ್ರಿಂದ ಇವತ್ತು ನಿಮಗೆ ಕೆಲವು ಕಡೆ ವಂಚನೆ ಆಗುತ್ತೆ. ಒಳ್ಳೆ ಚಿತ್ರಗಳಿಗೆ ಒಂದು ಏನು ಆ ಒಂದು ಸಪೋರ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನೇ ಆಗಲಿ ಚಿತ್ರ ಮಾಡೋಕ್ಕೆ ಬಂದಿದ್ದೀರ. ಅಪ್ಪು, ಧ್ರುವ 369 ಅಂತ ಹೆಸರಿಟ್ಕೊಂಡಿದ್ದಾರೆ. ಅಪ್ಪು ಮತ್ತು ರಾಜ್ಕುಮಾರ್ ಅವ್ರನ್ನ ಪರದೆ ಮೇಲೆ ತೋರಿಸ್ತಾ ಇದ್ದೀರ, ಒಳ್ಳೆಯದಾಗಲಿ. ಯಾಕೆಂತ ಹೇಳಿದ್ರೆ 24 ವರ್ಷದ ನಂತರ ಬಿಡುಗಡೆ ಆದಂಥ ಚಿತ್ರ ಇವತ್ತು ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಅಂಥ ಒಂದು ಅವಕಾಶ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಾವ್ಯಾರೂ ಕೂಡ ನೀವು ನಿರಾಶೆ ಆಗಬಾರ್ದು, ನಿಮಗೆ ತೊಂದರೆ ಆಗಬಾರ್ದು ಅಂತ ನಾವ್ಯಾರೂ ಬಯಸೋದಿಲ್ಲ. ನೀವು ಬರಬೇಕು, ಆ ಪ್ರಯತ್ನ ನಿಮ್ಮದು ಆಗಬೇಕು. ಪ್ರಯತ್ನ ಮಾಡಿ, ಫಲ ಭಗವಂತನ ಬಿಡಿ. ನಿಮ್ಮ ಪ್ರಯತ್ನ ಮೊದಲು, ನಿಮ್ಮ ಪ್ರಯತ್ನಗಳನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿಕೊಂಡು ಈ ಒಂದು ಚಿತ್ರ ಯಶಸ್ವಿ ಆಗಲಿ ಅಂತ ಒಂದು ಶುಭವನ್ನು ಹಾರೈಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಾಣಿಜ್ಯ ಮಂಡಳಿಯಿಂದ ಏನಾದರೂ ಅದಕ್ಕೊಂದು ರೂಪರೇಷೆ ಮಾಡೋಕ್ಕಾಗಲ್ಲ. ವಾರ 3 ಸಿನಿಮಾ 4 ಸಿನಿಮಾ ಬರೋತರ, ಯಾಕಂದ್ರೆ 15-16 ಸಿನಿಮಾ ನಾವು ನೋಡ್ತಿರ್ತೀವಿ, ಭಾಳ ಹಿಂಸೆ ಆಗುತ್ತೆ ಸರ್. ಈಗ ಅದಕ್ಕೆ ಬರ್ತೀನಿ. ಹಿಂದೆ ಒಂದು ಸ್ಕ್ರೀನಿಂಗ್ ಕಮಿಟಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ, ಯಾರ್ದು ಚಿತ್ರ ಫಸ್ಟ್ ಸೆನ್ಸರ್ ಆಗುತ್ತೋ ಅವರು ಸ್ಕ್ರೀನ್, ಅದು ಭಾಳ ಸೊಗಸಾಗಿ ನಡೀತಾ ಇತ್ತು. ಅದಕ್ಕೆ ಚೇರ್ಮನ್ ನಾನೇ ಆಗಿದ್ದೆ, ಆ ಕಮಿಟಿಗೆ ಚೇರ್ಮನ್ ನಾನೇ ಆಗಿದ್ದೆ. ಪ್ರತಿ ವಾರ ಯಾವುದು ಬಂದಿದೆ ಸೀನಿಯರಿಟಿ ನೋಡಿಕೊಂಡು 2 ಪಿಕ್ಚರ್ ಮಾತ್ರ ಬಿಡುಗಡೆಗೆ ಅವಕಾಶ ಕೊಡ್ತಾ ಇದ್ದೋ. ಹಬ್ಬ ಹರಿದಿನಗಳು ಬಂದರೆ ಇನ್ನೊಂದು ಅಥವಾ ಇನ್ನೊಂದು ಚಿತ್ರ ಕೊಡ್ತಾ ಇತ್ತು. ಇದನ್ನು ನಮ್ಮವರೇ ಹೊಡೆದ್ರು, ನಮ್ಮವರೇ ಇದನ್ನು ಹೊಡೆದ್ರು. ಇವತ್ತಿನ ದಿವಸ ನೀವು ಆ ಕಮಿಟಿ, ಆ ಸ್ಕ್ರೀನಿಂಗ್ ಕಮಿಟಿ ನಮ್ಮ ಕೈಲಿ ಕಂಟ್ರೋಲಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆವಾಗ ಬರ್ತಿದ್ದದ್ದು 100-120 ಚಿತ್ರಗಳು ಬರ್ತಾಯಿತ್ತು, ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿತ್ತು. ಆದರೆ ಈಗಿಲ್ಲ.
ಆ ಪರಿಸ್ಥಿತಿ ಇಲ್ಲ. 300 ದಾಟದ ಮೇಲೆ ನಾವು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಅವನು ಹೇಳ್ತಾನೆ, ಅರೆ ನಾನು ಚಿತ್ರ ಮಾಡಿದ್ದೀನಿ ಸರ್, ನಾನು ಬಿಡುಗಡೆ ಮಾಡ್ತೀನಿ, ನನಗೆ ಯಾಕೆ ನೀವು ಸ್ಕ್ರೀನಿಂಗ್ ಕಮ್ಮಿ ತರ್ತೀರಾ? ನನಗೆ ಇಂಥದ್ದೇ ಡೇಟು, ಈ ಡೇಟಲ್ಲಿ ಮಾಡಿದ್ರೆ ನನಗೆ ಅದ್ದೂರಿಯಾಗಿ ಹೋಗುತ್ತೆ, ನನಗೆ ಅವಾರ್ಡ್ ಬರುತ್ತೆ, ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಯಾರೋ ಒಬ್ಬ ಶಾಸ್ತ್ರದವನು ಹೇಳ್ಬಿಟ್ಟಿರ್ತಾನೆ, ಆ ಮಾತು ಕೇಳ್ಕೊಂಡು ಇವರು ಬೀಳ್ತಾರೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಕಮಿಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ, ನಮ್ಮ ಕೈಯಲ್ಲೂ ಇಲ್ಲ, ಆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಂಬರ್ ಆಫ್ ಪಿಕ್ಚರ್ ಕಮ್ಮಿ ಬರುವಾಗ ಮಾಡ್ಬೋದಾಗಿತ್ತು. ಈಗ 300 ದಾಟ್ತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ. 400 ದಾಟ್ತೀನಿ. ನನಗೆ ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳಿದ್ರೆ ಭಟ್ರೆ ಸರ್, ಬೆಳಿಗ್ಗೆ ಬಿಡುಗಡೆ ಆದರೆ ಸಾಯಂಕಾಲ ಚಿತ್ರಮಂದಿರದಲ್ಲಿ ಚಿತ್ರ ಇರೋದು. ಅಲ್ಲ, ಅವನು ಚಿತ್ರಮಂದಿರದವನು ಏನು ಮಾಡೋಕ್ಕಾಗುತ್ತೆ? 10, 12 ಜನ, 3 ಜನ, 4 ಜನಕ್ಕೆ ಅವನು ಶೋ ಕೊಡೋಕ್ಕಾಗುತ್ತೆ. ಅದನ್ನು ನಾವು ಯೋಚನೆ ಮಾಡೋಕ್ಕಲ್ಲ. ಇವತ್ತಿನ ದಿವಸ 3 ಲಕ್ಷ 4 ಲಕ್ಷ ಬಾಡಿಗೆ ಇದೆ. ಇದೆಲ್ಲನೂ ನಾವು ನೋಡಿಕೊಂಡೆ ಇವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಇವತ್ತು ಮಲ್ಟಿಪ್ಲೆಕ್ಸಲ್ಲಿ 200 ರೂಪಾಯಿಗಳಿಗೆ ಮೇಲೆ ಟಿಕೆಟ್ ದರ ಇರಬಾರ್ದು ಅಂತ ಹೇಳ್ಬಿಟ್ಟು ಈಗ ನಾವು ತೀರ್ಮಾನ ಹೇಳಿ ಮುಖ್ಯಮಂತ್ರಿನ ಒಪ್ಪಿಸ್ಕೊಂಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಚಿತ್ರ ಪುಷ್ಪ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಯಿತು. ಬಿಡುಗಡೆ ಆದ ಸಂದರ್ಭದಲ್ಲಿ 1.5 ಲಕ್ಷ, 1.5 ಸಾವಿರ, 2,000 ಗೋಲ್ಡ್ ಕ್ಲಾಸ್ಗೆ. ಇವಾಗ ಅದೇನಿಲ್ಲ, ಎಲ್ಲ ಸಮಾನವಾಗಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಮಿಳ್ನಾಡಲ್ಲಿ 150 ರೂಪಾಯಿಗೆ ರಜನಿಕಾಂತ್ ಪಿಕ್ಚರ್ ತೋರಿಸ್ತಾರೆ ಮಲ್ಟಿಪ್ಲೆಕ್ಸಲ್ಲಿ. ಅದೇ ಇಲ್ಲಿ ರಜನಿಕಾಂತ್ ಪಿಕ್ಚರು 1,000, 1.5 ಸಾವಿರ. ನಮ್ಮ ರೆವಿನ್ಯೂ ಎಲ್ಲಿಗೋಗುತ್ತೆ? ಅದು 300-400 ಚಿತ್ರಮಂದಿರಗಳ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರದ ಪರಿಸ್ಥಿತಿ ಏನು? ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ ನಾವು. ಹಾಗಂತ ಈಗ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸವಲತ್ತುಗಳನ್ನು ಈ ಬಾರಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನಾನು ಸುರೇಶ್ ಬೇಗ ಹೋಗ್ಬೇಕಾಗಿರೋದ್ರಿಂದ ನಮ್ಮನ್ನು ಕ್ಷಮೆ ಕೇಳಿ ನಾನು ಹೊರಡ್ತೀನಿ. ಈಗ ಸುರೇಶ್ ಅವ್ರು ಮಾತಾಡ್ತಾರೆ, ನಾನು ಹೇಳ್ತೀನಿ. ವೇದಿಕೆ ಮೇಲಿರುವಂಥ ನಮ್ಮ ಹಿರಿಯ ನಟರ ರಮೇಶ್ ಭಟ್ರೆ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘ ಅಧ್ಯಕ್ಷರು, ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಅವ್ರು ಕೊಟ್ಟಿರುವಂಥ ಕೊಡುಗೆ, ಅವ್ರು ಮಾತಾಡೋ ರೀತಿ ನೋಡಿ ಗೊತ್ತಾದ ಎಷ್ಟು ಶ್ರಮ ಪಡ್ಯಾರ ಅಂತ. ಸಾರಾಗೊಂದು ನಮ್ಮೆಲ್ಲ ಆಸ್ತಿ ಬಿಡಿ, ಅವ್ರ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ. ಬಟ್ ಇವತ್ತೊಂದು ಭಾಳ ಖುಷಿ ಆಯಿತು. ನಮ್ಮ ಶಂಕರ್ ನಾಗರವರು ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ. ವಿಷಯನ ನೋಡಿ, ಅವರು ತಾಯಿ ಹೊಟ್ಟೆಯಲ್ಲಿ ಚೆಲ್ಲಿಸುವ ಮೂಡುಗಳು ಕಾಣದಂತೆ ಮಾವದ ಹಾಡನ್ನು ಕೇಳ್ಕೊಂಡು ನಾನು ಹುಟ್ಟಿದ್ದೀನಿ. ಅದೇನೋ ಭಗವಂತನ ಹೆಚ್ಚೇನೋ ಗೊತ್ತಿಲ್ಲ. ನಮ್ಮ ಕೃಷ್ಣ ಅವ್ರ ಪ್ರೊಡ್ಯೂಸರ್ ಬಂದು ಅಂತ ಸಿನಿಮಾ ಕೊಟ್ಟಿದೆ ಅಂತ ಹೇಳಿದ್ರೆ, ಅವ್ರ ಸಿನಿಮಾದ ಬಗ್ಗೆ ಇರೋ ಕಾಳಜಿ, ಪ್ರೀತಿ, ಆ ಸಿನಿಮಾ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಬಂದರು ಕೆಲವೇ ನಿರ್ದೇಶಕರೊಬ್ಬರು ಅನ್ಸುತ್ತೆ. ಕನ್ನಡ ಚಿತ್ರರಂಗ ಇವರು ಗಟ್ಟಿಯಾಗಿ ನಿಲ್ಲುವಂಥ ಎಲ್ಲ ಲಕ್ಷಣಗಳಿದೆ. ಆ ಟೀಸರ್ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಆ್ಯನಿಮೇಷನ್ನ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ, ಗೋವಿಂದಣ್ಣ ಇದೇನು ಕತೆ ಕೇಳಬೇಕಲ್ಲ, ಅದಕ್ಕೆ ಫಸ್ಟ್ ನಿರ್ದೇಶನ ಕೇಳಿದೆ ಏನಂತ ಕತೆ. ನಿಜವಾಗ್ಲೂ ಸಿನಿಮಾ ತೊಗೊಂಡ್ರ ರೀತಿ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತೆ. ಇರೋ ಸಿನಿಮಾಗಳಿಗೆ ಯಾವುದೇ ಸಿನಿಮಾ ಮಾಡಿ ಇಟ್ ಶುಡ್ ಬಿ ಯೂನಿಕ್. ಎಲ್ಲ ಮಾಡ್ತಾ ಪ್ರೋಟೋಕಾಲ್ ಅದೇ ಮರ ಸುತ್ತೋದು, ಅದೇ ಲವ್ ಮಾಡೋದು, ಅದೇ ಹೀರೋಯಿನ್ ಹೋಗೋದು, ಅಣ್ಣ ತಮ್ಮ ನುಗ್ಗೋದು, ಹೀರೋಯಿನ್ ಹೊಡೆಯೋದು, ಡ್ಯಾಶ್ ಮಾಡೋದು, ಡಿಕ್ಕಿ ಹೊಡೆಯೋದು, ಇವೆಲ್ಲ ಸಿನಿಮಾ ಅಲ್ಲ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ನಿಲ್ಲ. ಯಾಕಂದರೆ ಹೊಸಬ್ರು ಒಂದು ಪ್ರಾಬ್ಲಮ್ ಇದೆ, ಸಿನಿಮಾಗಳು ಮಾಡ್ತಾರೆ. ನಮ್ಮಲ್ಲಿ 300-400 ಸಿನಿಮಾಗಳು ಮಾಡೋದು. ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್, ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಈ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ. ನಾನು ನೇರವಾಗಿ ಹೇಳ್ತೀನಿ, ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿಗದಿ ಮಾಡೋವಂಥ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಹೇಳಲ್ಲ. ಇದರಿಂದ ಭಾಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತ ಆಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಲ್ಲ ಗೋವಿಂದಣ್ಣ. ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡೋವಂಥದ್ದು, ಅಲ್ಲಿ ಸಬ್ಸಿಡಿ ಮಾಡೋವಂಥ ಅಲ್ಲಿ ಇರೋ ಲಾಬಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ, ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಿರೋದು. ಫಸ್ಟು 20 ಸಿನಿಮಾ ಕೊಡ್ತಾ ಇದ್ರು. ನಾನು ಸಿನಿಮಾ ಮಾಡ್ಬೇಕು ಎಕ್ಸ್ಕ್ಯೂಸ್ ಮಾಡ್ಬೇಕಾರೆ. ಆಮೇಲೆ 20ರಿಂದ 30 ಮಾಡಿದ್ರು ಅಲ್ಲ ಸರ್, 30ರಿಂದ 75 ಸಾರಾಗೋವಿಂದ ಮಾಡಿಸಿದ್ರು. 75ರಿಂದ ಅದೇ 70ರಿಂದ 125 ಸಿದ್ದರಾಮಯ್ಯ ಮಾಡಿದ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ 200 ಸಿನಿಮಾ ಯಾಕೆ ಮಾಡ್ತಾರೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ನೋಡಿ, ಈ ಧ್ರುವ 369 ಒಂದು ಸಿನಿಮಾ ನೋಡಿ, ಆಕಾಶ ಅಂದ್ರೇನು, ಭೂಮಿ ಅಂದ್ರೇನು, ಭೂಮಿ ಅಂದ್ರೆ ಆಕಾಶ, ಸೂರ್ಯ ನಕ್ಷತ್ರ, ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಒಂದು ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಗ್ರಾಫಿಕ್ನಲ್ಲಿ
ಐ ಥಿಂಕ್ ಗ್ರಾಫಿಕಲ್ ಮಾಡಿದ 45% ಮೂವಿ ಇದು ಗ್ರಾಫಿಕ್ ಅಂದರು. ಐ ಥಿಂಕ್ ಇದು ಬಡ್ಜೆಟ್ ಮೂವಿ ಇದು. ಆ ಬಡ್ಜೆಟ್ನ ಮಾಡಿರೋಂಥ ಶಕ್ತಿ ನಿರ್ಮಾಪಕರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ. ನಿಜವಾಗ್ಲೂ ಅವ್ರು ಹಾಕಿದ ಬಂಡವಾಳ ಬರಲಿ, ಇನ್ನೂ 4 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ಚಿತ್ರರಂಗದಲ್ಲಿ ಭಾಳಷ್ಟು ನಾವು ಬದಲಾವಣೆಗಳು ಮಾಡೋಂಥ ದಿನ ಬಂದಿದೆ. ಹೊಸಬ್ರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ, ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡ್ದಂಗೆ ನಾನು ಅಹಂಕಾರ ಅಂದ್ಕೊಂಡು ನಾನು ಮಾಡಿದ್ದೀನಿ. ಎಸ್ಕ್ಯೂಸ್ ಮೀ ಇರ್ಬೋದು, ಚಪ್ಪಾಳೆ ಇರ್ಬೋದು, ಸಾಕಷ್ಟು ಹೊಸಬ್ರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ. ನಾ ಆಲ್ವೇಸ್ ಐ ಟೆಲ್, ಐ ಟಾಕ್ ಅಬೌಟ್ ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್, ನಾಟ್ ಹೀರೋ ಬೇಸ್ ಅಂತೀನಿ. ನಮ್ಮ ಕನ್ನಡ ಚಿತ್ರರಂಗ ಹೀರೋ ಬೇಸ್ ಆಗಿದೆ. ದರ್ಶನೇ ಬೇಕು ಅಂತಾರೆ, ಸುದೀಪೇ ಬೇಕು ಅಂತಾರೆ, ಧ್ರುವ ಸರ್ಜನೆ ಇವಾಗ ಹೊಸ ನಟರು ಬರೋದಿಲ್ವಾ? ಅಂಥ ಸಿನಿಮಾ ಸಪೋರ್ಟ್ ಮಾಡೋಂಥ ಹೃದಯ ಶ್ರೀಮಂತಿಕೆ, ವಿಶಾಲ ಹೃದಯ ಕೂಡ ನಮ್ಮ ಹಿರಿಯ ನಟರು ಇಟ್ಕೋಬೇಕು. ಪ್ರೇಕ್ಷಕರು ಕೂಡ ಮಾಡ್ತಾರೆ. ಪ್ರೇಕ್ಷಕರು ಏನು ಮಾಡ್ತೀರಾ, ಬರೀ ದರ್ಶನೇ ಬೇಕು, ಸುದೀಪೇ ಬೇಕು. ನೋಡಿ ಅದು ಧ್ರುವ 360 ನಾನು ನೋಡಿದೆ, ಆ ಗ್ರಾಫಿಕ್, ಆ ಓಪನಿಂಗ್ ಶಾಟ್ ಹೆಂಗಿದೆ ಅಂದರೆ ಸಂಬೇರ್ ಯಾವ ಬಾಹುಬಲಿಗೂ ಮೀರಿಸೋಂಥ ಒಂದು ಶಾಟ್ ತೆಗೆದಾರೆ ಅಲ್ವಾ? ಆ ಸಿನಿಮಾನ ದುರಂತ ಆಗ್ಬಾರ್ದು. ಅದನ್ನು ನೋಡುವಂಥ ಇದು ನಮ್ಮ ಭಾವನೆಗಳನ್ನು ನಮ್ಮ ಪ್ರೇಕ್ಷಕರು ಬೆಳೆಸ್ಕೊಡಿ. ಎಲ್ಲರೂ ಸುದೀಪ್ ಆಗಾಗಲ್ಲ, ಎಲ್ಲರೂ ದರ್ಶನ ಆಗಾಗಲ್ಲ. ಯಾಕೆ ನಮ್ಮ ರಮೇಶ್ ಭಟ್ರು ಎಕ್ಸ್ಕ್ಯೂಸ್ ಮೀ ಒಂದು ಆ್ಯಕ್ಟ್ ಮಾಡಿದ್ದಾರೆ ಇವತ್ತಿಗೂ ಅದು ನಾನು ಲೈಫ್ ಲಾಂಗ್ ನೆನೆಸ್ಕೊಳ್ಳೋ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಮೇಶ್ ಭಟ್ ಅವ್ರದ್ದು ಈಸ್ ನಾಟ್ ಆರ್ಡಿನರಿ ಪರ್ಸನ್ ಅಂತ ಗ್ರೇಟ್ ಸಚ್ ಅನ್ ಎಕ್ಸಲೆಂಟ್ ಬಿಗ್ ಆರ್ಟ್ ನಮ್ಮ ಕನ್ನಡ ಚಿತ್ರಗಳು ಆಧಾರ ಸ್ತಂಭ. ಅದರಿಂದ ಹೊಸಬ್ರಿಗೆ, ಹೊಸ ಕಥೆ ಮಾಡಿದ್ರಿಗೆ, ಹೊಸ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಮುಂದವರಿಗೆ ಅವರು ಸಪೋರ್ಟ್ ಮಾಡುವಂಥ ಕೆಲಸ ಮಾಧ್ಯಮ ಮಿತ್ರವಾಗಿರೋದು, ಪ್ರಿಂಟ್ ಮೀಡಿಯಾ ಮಾಡ್ಕೊಂಡೇ ಬಂದಿದ್ದಾರೆ. ಯಾವತ್ತು ಕೈ ನೋಡಿ. ಇವತ್ತು ಯೂಟ್ಯೂಬ್ನವ್ರು ಆಲ್ಸೋ ದೇ ಆರ್ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಮಾಡ್ತಾ ಇದ್ದಾರೆ. ಅವ್ರ ಸಹಕಾರವನ್ನು ಬೇಕೇ ಬೇಕು, ಒಬ್ಬರೇ ಮಾಡೋಕ್ಕಲ್ಲ. ಯೂಟ್ಯೂಬ್ನವ್ರು ಕೂಡ ದೇ ಆರ್ ಪ್ಲೇಯಿಂಗ್. ನಮ್ಮನೆ ನಮ್ಮ ಪ್ರೇಮ್ ಅವ್ರದ್ದು KD ಸಿನಿಮಾ ಮಾಡಿದಾಗ ನಾನು ಸ್ವಲ್ಪ ಬೇರೆ ಥರ ನಿರ್ಧಾರ ತೊಗೊಂಡಿದ್ದೆ. ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮಂಡಳಿದು. ಅವರು ಕೂಡ ಎಲ್ಲರೂ ಒಂದು ಸಾಮರಸ್ಯದಿಂದ ಒಳ್ಳೆತನದ ಒಳಗೆ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂಥ ಕೆಲಸ, ಸಣ್ಣ ಸಿನಿಮಾಗಳಿಗೆ ಅನುಕೂಲ ಆಗುವಂಥ ಒಂದು ವೇದಿಕೆ ಅಂತ ಹೇಳ್ತಾ, ಮತ್ತೊಮ್ಮೆ ಸಿನಿಮಾ ಶಂಕರ್ ನಾಗರು ಮುಂದಿನ ದಿನಗಳಲ್ಲಿ ನಮ್ಮ ಸಾರಾಗುವಂದಿಗಳಿಗೆ ಒಳ್ಳೆ ನಿರ್ದೇಶ ಎಲ್ಲ ಅಷ್ಟೇನಾಗಿದೆ. ಇವರು ಬೇರೆ ಸಂಭಾವಿತ ಅನಿಸುತ್ತೆ. ಒಳ್ಳೆ ನಟ ಕೂಡ ಆಗ್ತೀರಾ, ಒಳ್ಳೆ ನಿರ್ದೇಶಕ ಆಗ್ತೀರಾ ಅಂತ ಹೇಳ್ತಾ, ಎಲ್ಲ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಗ್ರಾಫಿಕ್ ಎಕ್ಸಲೆಂಟ್, VFX ನಿಂದೇನಾ ಒಳ್ಳೆ ಎಕ್ಸಲೆಂಟ್ ಜಾಬ್ ಮಾಡಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಎಂಟೈರ್ ಟೆಕ್ನಿಕ್ ಈ ಸಿನಿಮಾ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡಿಕೊಡ್ಲಿ. ನಿರ್ಮಾಪಕನ ಹಾಕಿದ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು 2 ಮಾತು ಕೊಡ್ತೀನಿ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಚಿತ್ರ ಪ್ರೇಮಿಗಳಿಗೆ ಹಾಗೂ ಮಾಧ್ಯಮ ಮಿತ್ರಗಳಿಗೆ ನನ್ನ ಆತ್ಮೀಯ ನಮಸ್ಕಾರ. ಧ್ರುವ 369 ಅದು ಒಂದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ. ಅಷ್ಟೇ ಅಲ್ಲ, ಅದರಲ್ಲಿ ತಾಂತ್ರಿಕತೆಯನ್ನು ಉಪಯೋಗಿಸಿರೋದು ಈಗ ನೋಡಿದ್ದೀವಿ. ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ, ಅದ್ಭುತವಾಗಿದೆ. ಅದರಲ್ಲೂ ನಮ್ಮ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನೋವಷ್ಟಿಗೆ ಅದು ಇದೆ. ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬ ಆಸಕ್ತಿಯನ್ನು ಹುಟ್ಟಿಸಿದೆ. ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ. ತಾತ ಮತ್ತು ಮೊಮ್ಮಗನ ಬಾಂಧವ್ಯ, ಅದರ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಅವನ ಬುದ್ಧಿಶಕ್ತಿಗೆ, ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬ ಪ್ರಭಾವ ಬೀರಿದೆ. ತುಂಬ ಸಾಧನೆಯನ್ನು ಮಾಡಿದ್ದಾನೆ. ಅದು ಚಿತ್ರದಲ್ಲಿ ಇರುವಂಥ ವಿಷಯ. ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನು ಬಳಸಿದ್ದಾರೆ. ನನ್ನ ಸೊಸೆ ಪಾತ್ರ ಇರಬಹುದು, ಮಗನ ಪಾತ್ರ ಇರಬಹುದು, ನನ್ನ ಮೊಮ್ಮಗನ ಪಾತ್ರ ಇರಬಹುದು. ಬಹಳ ಉತ್ತಮವಾದ ಕಲಾವಿದರು. ಅವ್ರ ಜೊತೆಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೆಲಿ ಅನ್ನೋಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಒಂದು ಟೀಮು, ಜೊತೆಗೆ ನಿರ್ಮಾಪಕರ ಟೀಮು. ಅವರ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಲವಾಕುಶ ಇದ್ದ ಹಾಗೆ. ತುಂಬ ಕಷ್ಟಪಟ್ಟು ತನು ಮನ ಎಲ್ಲವನ್ನೂ
ಇದಕ್ಕೆ ದಾರಿ ಎರೆದಿದ್ದಾರೆ ಈ ಸಿನಿಮಾಗೆ. ಅಂದರೆ ಅವರಿಗೆ ಸಿನಿಮಾ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತೆ. ಆ ಫ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ. ಹಾಗಾಗಿ ಅದರ ತುಣುಕು ನೋಡಿದವ್ರಿಗೆ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ಈಗ ಒಂದು ಪ್ರಶ್ನೆ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ, ಇದಕ್ಕೇನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ ನಮ್ಮ ಚೇಂಬರಿನ ಮುಖ್ಯಸ್ಥರುಗಳಿಗೆ ಕೇಳಿದ್ರು. ಭಾಳ ಹಿಂದೆ ನಮ್ಮದೊಂದು ವಿಚಾರ ಇತ್ತು. ಈ ಬೆಂಗಳೂರಲ್ಲಿ ಸುಮಾರು 230 ಏನೋ ವಾರ್ಡ್ಗಳಿದೆ. ಒಂದೊಂದು ವಾರ್ಡಲ್ಲಿ 2-3 ಪಾರ್ಕ್ಗಳಿದೆ. ಕೆಲವು ಪಾರ್ಕಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ, ಅಂದರೆ ಕಾರ್ಯಕ್ರಮ ಮಾಡೋದಕ್ಕೆ ಅಂತ. ಅದೇ ರೀತಿಯಾಗಿ ಒಂದು 200-250 ಜನ ಕೂತ್ಕೊಳ್ಳುವಂಥ ಒಂದು ಕಾಂಪ್ಯಾಕ್ಟ್ ಥಿಯೇಟ್ರನ್ನ ಸರ್ಕಾರದ ವತಿಯಿಂದನೇ ಕಟ್ಟಿ ಕಡಿಮೆ ಬಾಡಿಗೆಗೆ ಚಿತ್ರಗಳನ್ನು ಕೊಟ್ಟರೆ ಆ ಚಿತ್ರಗಳು ಎಲ್ಲ ವಾರ್ಡಲ್ಲೂ ರಿಲೀಸ್ ಆಗ್ಬೋದು. ಟಿಕೆಟ್ ದರನೂ ಒಂದು 25-30 ರೂಪಾಯಿ ಇಟ್ಟರೆ, ಯಾಕೆಂದರೆ ಸುಮಾರು ಜನಕ್ಕೆ ಮಹಿಳೆಯರಿಗೆ 10:30 ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಗಂಡನ್ನ ಆಫೀಸಿಗೆ ಕಳಿಸ್ಬಿಟ್ರೆ ಆಮೇಲೆ ಕೆಲಸಗಳು ಕಮ್ಮಿ. ಆಮೇಲೆ ವಯಸ್ಸಾದವರು, ರಿಟೈರ್ಡ್ ಆದವರು ಕಾಲ ಕಳೆಯೋದು ಕಷ್ಟ. ಮನೇಲಿ ಟಿ ವಿ ನೋಡಿಕೊಂಡು ಹೇಗೋ ಕಾಲ ಕಳೀತಾರೆ. ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾಡಿರುವಂಥ ಕೃತಿಗಳು ಜನರಿಗೆ ತಲುಪುತ್ತೆ. ಈ ಕೆಲಸ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಈ ಒಂದು ಸಮಸ್ಯೆಗೆ ಒಂದು ಉತ್ತಮವಾದ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ನನ್ನದಲ್ಲ ಯೋಚನೆ. ಸುಮಾರು 10-12 ವರ್ಷದ ಕೆಳಗೆ ನಾವುಗಳು ಮಾತಾಡ್ಕೊಂಡಂಥ ವಿಷಯ ಇದು. ಇದು ಯಾಕೆ ಕಾರ್ಯಗತ ಆಗಿಲ್ಲ ಅಂತ ಗೊತ್ತಿಲ್ಲ. ಇದ್ರ ಕಡೆ ಗಮನ ಕೊಟ್ಟರೆ. ಜನತಾ ಚಿತ್ರಮಂದಿರ ಅಂತೇಳಿ ಸರ್ಕಾರಕ್ಕೆ ಮಂಜೂರಿ ಕೊಟ್ಟಿದ್ದಾರೆ. ಅವ್ರ ಪ್ರೋಸೆಸ್ ಆಗ್ತಿದೆ, ಬಟ್ ಅದು ಅಪ್ಡೇಟ್ ಆಗಿದ್ದಾರೆ. ಅಂದ್ರೆ ಅವ್ರು ಹಿಂದೆ ಬೀಳ್ಬೇಕು, ಅದ್ರ ಆಪರೇಟ್ ಮಾಡಿ ಅಂತ. ಯಾರು ಹಿಂದೆ ಬೀಳೋದು? ಅದನ್ನೇ ಅವ್ರು ಕೇಳಿದ್ದಾರೆ. ಜವಾಬ್ದಾರಿ ತಗೋಬೇಕು. ಅದಕ್ಕೆ ಇವರಿಗೆ ಒಂದು ಅಧಿಕಾರ ಇದೆ. ಒಂದು ಸಂಘ ಸಂಸ್ಥೆ ಅಂದಾಗ ಒಬ್ಬನ ಕೂಗಿನಕ್ಕಿಂತ ಸಂಘದ ಕೂಗು ಅಂದರೆ ಅದಕ್ಕೆ ಹೆಚ್ಚು ಮರ್ಯಾದೆ ಸಿಗುತ್ತೆ. ಅವ್ರುಗಳು ಪ್ರಯತ್ನ ಪಡಬೇಕು ಇದಕ್ಕೆ. ಸೊ ಈ ಚಿತ್ರದ ಟೀಸರ್ ನೋಡಿದ್ದೀರಾ? ಧ್ರುವನ್ ಪಾತ್ರ ಮಾಡಿರೋ ಹುಡುಗ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ಇದನ್ನ ನಾನು ಕೇಳ್ಕೊಳ್ಳೋದು ಮಾಧ್ಯಮ ಮಿತ್ರ ಹತ್ರ ಒಂದೇ ಒಂದು, ಇದು ಎಲ್ಲರೂ ಕೇಳ್ತಾರೆ. ನಾವು ಪ್ರತಿ ಪ್ರೆಸ್ ಮೀಟಿಗೆ ಬಂದಾಗ ಮಾಧ್ಯಮ ಮಿತ್ರ ಹತ್ರ ಕೇಳೋದಿದೆ, ಈ ಚಿತ್ರಕ್ಕೆ ಹೆಚ್ಚು ಪ್ರಚಾರ ಕೊಡಿ ಅಂತ. ಪಾಪ ಅವ್ರು ತಾನೇ ಏನು ಮಾಡ್ತಾರೆ, ವಾರಕ್ಕೆ 11 ಸಿನಿಮಾ ರಿಲೀಸ್ ಆದರೆ ಶುಕ್ರವಾರ ಒಂದು ಪೇಜಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಇದ್ದರೆ ಅರ್ಧ ಪೇಜ್ ಅವ್ರಿಗೆ ಕೊಡಬೇಕಾಗತ್ತೆ. ಇನ್ನು ಉಳಿದಿರೋ ಚಿತ್ರಕ್ಕೆ ಸಣ್ಣ ಸಣ್ಣ 1 ಕಾಲಮ್ 2 ಕಾಲಮಲ್ಲಿ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ನೀವು 1 ಪೇಜ್ ಜಾಸ್ತಿ ಮಾಡಿ, ಈ ಥರ ಚಿತ್ರಗಳಿಗೆ ಜಾಸ್ತಿ ಕಾಲಮ್ ಕೊಡಿ ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಇಂಥ ಚಿತ್ರಕ್ಕೆ ಪ್ರಚಾರದ ಅಗತ್ಯ ತುಂಬ ಇದೆ. ಸೋಷಿಯಲ್ ಮೀಡಿಯಮು ವರ್ಕ್ ಮಾಡ್ತಿದೆ. ಹೆತ್ತವರಿಗೆ ಹೆಗ್ಗಣ ಮುತ್ತು, ಎಲ್ಲರೂ ನಮ್ಮ ಚಿತ್ರ ಹಾಗಿದೆ ಹೀಗಿದೆ ಅಂತ ಎಲ್ಲ ಹೇಳ್ತಾರೆ. ಈಗ ಈ ಚಿತ್ರದ ಬಗ್ಗೆ ಒಂದು ಸಣ್ಣ ತುಣುಕು ನೀವು ನೋಡಿದ್ದೀರ. ಸೊ ಚಿತ್ರ ಪೂರ್ತಿ ಇದೇ ರೀತಿ ಇರುತ್ತೆ. ಸುಮಾರು ಅರ್ಧ ಭಾಗ ಗ್ರಾಫಿಕಲ್ಲೇ ಸಿನಿಮಾ ಇದೆ ಅಂತಂದರೆ ಅದು ಒಂದು ವಿಜುವಲ್ ಟ್ರೀಟ್ ಖಂಡಿತ ಸಿಗುತ್ತೆ. ಸಿನಿಮಾ ನೋಡೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳಿ, ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಇಂಥ ಒಂದು ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ನನಗೆ ದಕ್ಕಿದೆ. ಅದನ್ನು ನನ್ನ ಜೊತೆಯಲ್ಲಿ ಮಾಡಿಸಿದ್ದಾರೆ, ನನ್ನ ಮೇಲೆ ತುಂಬ ವಿಶ್ವಾಸ ಇಟ್ಟು ಕರೆದಿದ್ದಾರೆ. ಅವರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಎಲ್ರಿಗೂ. ನಿಮ್ಮ ಮೂಲಕ ಕಥೆ ತೆರೆದುಕೊಳ್ಳುತ್ತಾ? ನಮ್ಮ ಮೂಲಕ ಇಲ್ಲ, ಅಲ್ಲಿ ಒಂದು ಸಣ್ಣ ಘರ್ಷಣೆ ಇದೆ. ಸನಾತನ ವಿಜ್ಞಾನ ಅಂತ ಒಂದು ಹೇಳಿದರು. ಒಂದು ಪೂಜೆ ಪುನಸ್ಕಾರ ಹವನ ಹೋಮ ಇದ್ರ ಜೊತೆಗೆ ಮಾಡ್ರನ್ ಟೆಕ್ನಿಕ್ಕು ವಿಜ್ಞಾನ, ಇದರ ಸಣ್ಣ ಸಣ್ಣ ಘರ್ಷಣೆಗಳಿದೆ. ಆ ಘರ್ಷಣೆಗೆ ನಾನು ಕಾರಣ ಆಗುತ್ತೀನಿ ಕೆಲವು ಭಾಗದಲ್ಲಿ. ಸೊ ಅದರಲ್ಲೇ ನಡೆದು ಆ ಹುಡುಗ ಒಂದು ಸಾಧನೆ ಮಾಡ್ತಾನೆ. ಇದು ಚಿತ್ರ. ಸರ್
ರಾಜ್ಯಪಾಲರಾಗಿ ಮಾಡಿದ್ದಾರೆ. ಅವ್ರ ಜೊತೆಲಿ ನನ್ನ ಅಭಿನಯ ಇರಲಿಲ್ಲ, ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ಕೇಳಿದೀವಿ ಒಂದು ಪಾತ್ರಕ್ಕೆ ಅಂತ ಮಾತ್ರ ನನಗೆ ಗೊತ್ತಿತ್ತು. ಈ ಟೈಟ್ಲ್ ಕಾರ್ಡಲ್ಲಿ ಎ ತಂತ್ರಜ್ಞಾನದಲ್ಲಿ ರಮೇಶ್ ಭಟ್ ಸರ್ ನೋಡ್ಬೋದು ನಾವು. ಗ್ರಾಫಿಕಲ್ ಏನಾದ್ರು ಇಲ್ಲ, ಚಿತ್ರದ ಪಾತ್ರಧಾರಿಗಳು ಗ್ರಾಫಿಕಲ್ ಎಲ್ಲೂ ಹೋಗಲ್ಲ. ಮಾಡೋ ಸಾಧನೆಗಳು ಇರ್ಬೋದು, ಉದಾಹರಣೆಗಳು ಇರಬಹುದು, ಅವ್ರ ಇನ್ಸ್ಪಿರೇಷನ್ ಆಗಕ್ಕೆ ಅವರ ಒಂದು ಕಲ್ಪನಾ ಶಕ್ತಿಯಲ್ಲಿ ಅವರು ಅದನ್ನೆಲ್ಲ ನೋಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಯಾಕೆಂದರೆ ಏನೋ ಒಂದು ಕತೆ ಹೇಳುವಾಗ ಹಾವು ಅಟ್ಟಿಸ್ಕೊಂಡು ಬರುತ್ತೆ ಅಂತ ಹೇಳ್ತೀನಿ. ಆ ಹಾವು ಅಲ್ಲಿರಲ್ಲ ಶೂಟಿಂಗ್ ಟೈಮಲ್ಲಿ, ಆಮೇಲೆ ಅದು ಗ್ರಾಫಿಕಲ್ಲಿ ಚಿತ್ರ ಆಗಿರ್ಬೋದು. ಆ ವಿಜುವಲ್ಲು ನೋಡಿದಾಗಲೇ ಅದರ ಅನುಭವ ಸಿಕ್ಕೋದು ಹೊರತು ನಾನು ಹೇಳಿದ್ರೆ ಅದರ ಅನುಭವ ಸಿಕ್ಕೋದಿಲ್ಲ. ಹಾಗಾಗಿ ಚಿತ್ರ ಎಲ್ಲರೂ ನೋಡಿ, ಅಭಿಮಾನಿಗಳೆಲ್ಲ ನೋಡುವಂಥ ಒಂದು ಒತ್ತು ಮಾಧ್ಯಮ ಮಿತ್ರಗಳು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ತೆ, ನಾನು ಸುಶ್ರುತ್ ಭಟ್ ಅಂತೇಳಿ ತುಂಬ ಸಿನಿಮಾ ಮಾಡಿದ್ದೀನಿ, ಅಷ್ಟೇನು ರೆಕಗ್ನೈಸ್ ಆಗಲಿಲ್ಲ. ಬಟ್ ಈ ಸಿನಿಮಾ ತುಂಬ ರೆಕಗ್ನೈಸ್ ಆಗುವ ಒಂದು ನನಗೆ ಹೋಪ್ ಇದೆ ತುಂಬ. ಅಂದರೆ ಇದರಲ್ಲಿ ಮಾಡಿರುವ ವರ್ಕು ತುಂಬ ವಿಶೇಷವಾದದ್ದು. ಯಾಕೆಂದರೆ ಈ ಥರ ವರ್ಕು ಎಲ್ಲ ಸಿನಿಮಾದಲ್ಲಿ ಮಾಡಲಿಕ್ಕೆ ಸಿಗಲ್ಲ. ನಮಗೆ ಈ ಥರ ವರ್ಕ್ ಮಾಡಬೇಕಂತ ಆಸೆ ಇರ್ತದೆ. ನಮಗೆ ಒಂದು ಬಾಹುಬಲಿ ಥರ ಮಾಡಬೇಕು, ಆ ಮೂವಿ ಥರ ಮಾಡಬೇಕು, ಅನಕೊಂಡ ಥರ ಮಾಡಬೇಕು ಅಂತ ಆಸೆ ಇರ್ತದೆ ಎಲ್ಲ VFX ಆರ್ಟಿಸ್ಟ್ಗಳಿಗೆ. ಆದರೆ ಆ ಥರ ಆಸೆಗೆ ಒಬ್ಬ ಡೈರೆಕ್ಟರ್ಗಳು ಪೂರಕ ಆಗಬೇಕು ಅಲ್ವಾ? ಹಾಗಾಗಿ ಅದಕ್ಕೆ ಒಂದು ಪೂರಕ ಆಗಿರೋ ನಮ್ಮ ಡೈರೆಕ್ಟರ್ಗಳಿಗೆ, ಈ ನಮ್ಮ ಶಂಕರಣ್ಣವರಿಗೆ ಎಲ್ಲ ಕ್ರೆಡಿಟ್ ಸಿಗ್ತದೆ. ಹಾಗೆ ಮತ್ತು ಪ್ರೊಡ್ಯೂಸರ್ಗಳು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಕೊಡಬೇಕು. ಹಾಗಾಗಿ ಈ ಥರ ಒಂದು ಟೀಸರನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಸಮಯ ತಗೊಂಡ್ರಿ ಟೀಸರ್ ಮಾಡೋದು? ಇದಕ್ಕೆ ತುಂಬ ಸಮಯ ತಗೊಂಡಿದ್ದೇವೆ ನಾವು. ಅಂದರೆ ಕಾನ್ಸೆಪ್ಟ್ ಆರ್ಟ್ಗಳನ್ನು ಇದು ಆಲ್ಮೋಸ್ಟ್ ಎಷ್ಟು 1:40 ಇದೆ. ಎಷ್ಟು ಸಮಯ ತಗೊಂಡು ಯಾವ ಥರ ಇದೆ ಅಂದರೆ ಒಂದೊಂದು ಸೀನಿಗೆ ತುಂಬ ಟೈಮ್ ತಗೊಳ್ತದೆ. ಈಗ ಒಂದು ಕಾನ್ಸೆಪ್ಟ್ ಆರ್ಟನ್ನು ಮಾಡಿ ಆ ಥರ, ಈಗ ಅರಮನೆ ಸೀನ್ ನೋಡಿದ್ರಿ, ಅದೆಲ್ಲ ಹ್ಯಾಂಡ್ ಮೇಡ್ ಸ್ಕಲ್ಪ್ಚರ್ಗಳು. ನಾವು ಆ ಮಾಡೆಲ್ಗಳನ್ನೆಲ್ಲ ನಾವು ರೆಡಿ ಮಾಡಿ, ಆಮೇಲೆ ಅದನ್ನು ಈ ಥರ ಬರ್ತದೆ ಅಂತ ವಿಜುವಲೈಸೇಷನ್ ಕೊಟ್ಟು, ಆಮೇಲೆ ಅದರದ್ದು ಡೈರೆಕ್ಟರದ್ದು ಫೈನಲೈಸ್ ಆದಮೇಲೆ ಅದರದ್ದು ಫೈನಲ್ ರೆಂಡರ್ ಏನಿದೆ, ಕಲರಿಂಗ್ ಏನಿದೆ ಅದೆಲ್ಲ ಮಾಡಬೇಕು. ಹಾಗೆ ತುಂಬ. ಮತ್ತು ಅದರಲ್ಲಿ ನಾವು ಈಗ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಮಾಡಿದ್ದೇವಲ್ಲ, ಅದು ತುಂಬ ಕಾಂಪ್ಲಿಕೇಶನ್ಸ್. ಅಂದರೆ ನಮಗೆ ಅದಕ್ಕೆ ಬೇಕಾದಂಥ ಯಾವುದೇ ಮಟೀರಿಯಲ್ ಸಿಗಲ್ಲ, ರಾ ಮೆಟೀರಿಯಲ್ಸ್. ಈಗ ರಾಜ್ಕುಮಾರ್ ನಮ್ಮ ಹತ್ರ ಇಲ್ಲ, ರಾಜ್ಕುಮಾರ್ ಅವರು ಇದ್ದರೆ ನಾವು ಅದನ್ನು ಸ್ಕ್ಯಾನ್ ಮಾಡಿ 3D ಸ್ಕ್ಯಾನ್ ಮಾಡಿ ಎಲ್ಲ ತೆಗಿಬೋದು. ಈಗ ಅವರಿಲ್ಲ, ಅವರಿಗೋಸ್ಕರ ನಾವು ಅವರ ಹಳೆ ಫೋಟೋಸನ್ನೆಲ್ಲ ಕಲೆಕ್ಟ್ ಮಾಡಿ, ಅದರಲ್ಲಿ ಸಹ ನಮಗೆ ತುಂಬ ಕಾಂಪ್ಲಿಕೇಶನ್ ಇರ್ತದೆ. ನಮಗೆ ಒಂದು ಫೋಟೋ ಇದ್ದಾಗ ಇನ್ನೊಂದು ಫೋಟೋದಲ್ಲಿ ಇರ್ತದೆ, ಮುಖದಲ್ಲಿ ಬದಲಾವಣೆ ಇರ್ತದೆ, ಮೇಕಪ್ ಬದಲಾವಣೆ ಇರ್ತದೆ, ಹಾಗೆ ತುಂಬ ಸಮಸ್ಯೆ. ಅದರಲ್ಲಿ ಸಹ ಕ್ಲಾರಿಟಿ ಇರೋದಿಲ್ಲ. ಅದೆಲ್ಲ ಹಳೆ ಫೋಟೋ ಕಲೆಕ್ಟ್ ಮಾಡಿ, 100 ಫೋಟೋಗಳನ್ನು ಕಲೆಕ್ಟ್ ಮಾಡಿ, ಅವರು ಈ ಆ್ಯಂಗಲಿಂದ ಹೇಗೆ ಕಾಣಿಸ್ತಾರೆ, ಈ ಆ್ಯಂಗಲಿಂದ ಹೇಗೆ ಕಾಣಿಸ್ತಾರೆ ಎಲ್ಲ ಮಾಡಿ ಅದನ್ನು 3D ಸ್ಕಲ್ಪ್ಚರ್ ಮಾಡಬೇಕಾಯ್ತು. ಇಲ್ಲ, ಅಲ್ಲಿ ನಿಮಗೆ ಈ ಥರ ವಿಡಿಯೋಸ್ ಮಾಡಲಿಕ್ಕೆ ಅಷ್ಟೊಂದು ಬರಲ್ಲ. ಇದರಲ್ಲಿ ನಿಮಗೆ 10 ಬಿಟ್ ಔಟ್ಪುಟ್ ಅನ್ನು ಕೊಡಬೇಕಾಗ್ತದೆ. ಥಿಯೇಟ್ರಿಗೆ ಬರುವಂಥ ಯಾವುದೇ ಬರಲ್ಲ. ಅದರಲ್ಲಿ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಅದರಲ್ಲಿ ಸಹ ತುಂಬ ಆರ್ಟಿಫೆಕ್ಟ್ಸ್ ಇರ್ತದೆ. ನಿಮಗೆ ಒಮ್ಮೆ ಕಣ್ಣು ಈಚೆ ಹೋಗ್ತದೆ, ಆಚೆ ಹೋಗ್ತದೆ. ಅದು ವಿಡಿಯೋಸ್ ಇನ್ನು ಸಿನಿಮಾ ಕ್ವಾಲಿಟಿಗೆ ಬರಲಿಲ್ಲ ಯಾವುದು ಸಹ ಎಲ್ಲಿ. ಬಟ್ ನೀವು ಇಮೇಜನ್ನು ರೆಡಿ ಮಾಡ್ಕೊಳ್ಬೋದು. ನಿಮಗೆ ವಿಜುವಲೈಸೇಷನ್ ಹೀಗೆ ಬರ್ತದೆ, ಒಂದು ಐಡಿಯಾ ತಗೊಳ್ಳಿಕ್ಕೆ ಏನು ಯೂಸ್ ಮಾಡ್ಬೋದು. ಕೆಲವು ಕಡೆ ನಾವು ಕಾನ್ಸೆಪ್ಟ್ ಆರ್ಟ್ಗಳಿಗೆ ಯೂಸ್ ಮಾಡಿದ್ದೇವೆ. ಹಾಗೆ ಹೆಚ್ಚಿನದೆಲ್ಲ ಟ್ರೆಡಿಷ್ನಲ್ ಏನು ಟೆಕ್ನಿಕ್ ಇದೆ VFX ಅದರಲ್ಲೇ ಮಾಡಿದ್ದೇವೆ ನಾವು. ಎಲ್ಲ ಹ್ಯಾಂಡ್ಮೇಡ್ ಡಿಸೈನ್ಸ್. ರೀಸೆಂಟ್ ಅದೊಂದು ತುಂಬ ಸಿನಿಮಾ ಮಾಡಿದ್ದೇನೆ, ಕನ್ನಡ, ತುಳು ಮತ್ತು ಕೊಂಕಣಿ. ಹಾಗೆ ಈಗ ರಿಪ್ಪನ್ ಸ್ವಾಮಿ ಅಂತ ಒಂದು ಬರ್ದಿದೆ, ಮತ್ತು ಅದಕ್ಕೆ ಈಗ ಅಭೇದ್ಯಂ ಅಂತ ಒಂದು ವಿಜಯ ರಾಘವೇಂದ್ರ ಅವ್ರದ್ದು ರಿಲೀಸ್ ಆಗಲಿಲ್ಲ ಇನ್ನು ತುಂಬ 45% ಗ್ರಾಫಿಕ್ಸ್ ಅಂತ ಹೇಳಲ್ಲ. ಎಷ್ಟು ಸಮಯ ತಗೋಬಹುದು ನಿಮ್ಮ ಅಂದಾಜು ಪ್ರಕಾರ? ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟಿಗೆ ಬಂದಿದೆ. ಅಲ್ಲ, ಇದು ಆಲ್ಮೋಸ್ಟ್ 2 years ಇಂದ ನಡೀತಾ ಇದೆ ಪ್ರಾಜೆಕ್ಟ್. ಸೊ ಅದಂದ್ರೆ ಮಿಡ್ಲ್ ಗ್ಯಾಪ್ ಇದೆ, ಅಂದರೆ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರಲಿಲ್ಲ, ಹಾಗೆ ಎಲ್ಲ ಸಪ್ರೇಟ್ ಇದಾಗಿದೆ. ಬಟ್ ಫುಲ್ ತುಂಬ ಟೈಮ್ ತೊಗೊಂಡಿದ್ದೀವಿ ನಾವು. ಎಕ್ಸಾಕ್ಟ್ ಅಂತ ಯಾವುದು ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ತುಂಬ ವರ್ಕ್ ಮಾಡಿದೆ. ಅಂದರೆ ನಮಗೆ ಐಡಿಯಾಸ್ ಬರಬೇಕಲ್ಲ, ಈ ಥರನೇ ಶಾರ್ಟ್ಸ್ ಬರಬೇಕು ಅಂತ ಡೈರೆಕ್ಟರ್ ಬಿಡೋದಿಲ್ಲ. ಅದೇ ಶಾರ್ಟ್ಸ್ ಬರಬೇಕು. ಆ ಶಾರ್ಟಿಗೆ ಏನೆಲ್ಲ ಬೇಕು ಅದನ್ನು ಶೂಟಿಂಗ್ ಮಾಡಿ ತರಬೇಕು.
ಆಮೇಲೆ ಅದಕ್ಕೆ ನಾವು ಬೇಕಾದ್ದೆಲ್ಲ ಮಾಡಲ್ಸ್ ಎಲ್ಲ ರೆಡಿ ಮಾಡಬೇಕು 3Dಯಲ್ಲಿ, ಅದಕ್ಕೆ ರಿಗ್ಗಿಂಗು ಟೆಕ್ಸ್ಚರಿಂಗ್ ಅದೆಲ್ಲ ವರ್ಕ್ ಇರ್ತದೆ ಹಾಗೆ. ಸರ್ ಅದು ಜಾಸ್ತಿ ಆಯ್ತು ಅಂತ. ಬಜೆಟ್ ಆಗಿದೆ, ಅದು ಪ್ರೊಡ್ಯೂಸರ್ ಹತ್ರ ಕೇಳಿ. ಸರ್ 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 ಇಲ್ಲಿ 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 ನೋಡಿ ಸರ್ 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 ಇಲ್ಲಿ ಕೇಳಿಸ್ತಿದೆ. ಸರಿ, VFX ಹುಡುಗಾಟದ ಮಾತಲ್ಲ, ಬರೀ 10% 20% ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳ ಕನ್ನಡದಲ್ಲಿ ಅದರಲ್ಲೂ ನೀವು 45% ತಗೋತಾ ಇದ್ದೀರಾ. ಒಬ್ಬರೇ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಅವತಾರ್ ಆದಮೇಲೆ ನಮ್ಮ ಕನ್ನಡದಲ್ಲಿ ಆ ಥರ ಪ್ರಯತ್ನ ಮಾಡ್ತಾ ಇರೋದು ಮೊದಲನೇ ಬಾರಿಗೆ ಇದು. ಅವತಾರು 10 ವರ್ಷ ತೊಗೊಂಡಿದ್ದಾರೆ VFX ಮಾಡಲಿಕ್ಕೆ, ನೀವು 2 ವರ್ಷ ತೊಗೊಂಡಿದ್ದೀರಾ. ಎಷ್ಟು ಜನ ಟೀಮ್ ತೊಗೊಂಡಿದ್ದೀರಾ? ಮತ್ತು ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಒಂದಷ್ಟು ಚೇಂಜಸ್ ಆಗಿ ಅಂದರೆ ರಾಜ್ಕುಮಾರ್ ಅವ್ರದ್ದು ಫೇಸಲ್ಲಿ ಶಾರ್ಪ್ನೆಸ್ ತುಂಬ ಜಾಸ್ತಿ ಇರ್ತಿತ್ತು, ಅಪ್ಪು ಅವ್ರ ಫೇಸಲ್ಲೂ ಕೂಡ ಇಲ್ಲಿ ಸ್ವಲ್ಪ ಸ್ಮೂತ್ ಇದೆ. ಎಷ್ಟು ಜನ ಟೀಮ್ ಇದ್ದೀರಾ? ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ? ಯಾವ ಟೆಕ್ನಿಕಲ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ? ಇದರಲ್ಲಿ ಟೀಮ್ ಅಂತ ಏನಿಲ್ಲ, ನಾನೊಬ್ಬನೇ ಸೋಲೋ ವರ್ಕ್ ಮಾಡೋದು. ನಾನು ಏನು ಫ್ರೀಲ್ಯಾನ್ಸ್ ಸರ್ವಿಸ್ ಮಾಡ್ತೀನಲ್ಲ, ಮತ್ತು ನನ್ನದು ವರ್ಕ್ ಏನಿದೆ ಅದು ನಾನೇ ಎಲ್ಲ ಮಾಡ್ತೇನೆ. ಈಗ ನಾನೇ ಮಾಡೆಲಿಂಗ್ ಮಾಡ್ತೇನೆ, ನಾನೇ ರಿಗ್ಗಿಂಗ್ ಮಾಡ್ತೇನೆ, ಟೆಕ್ಸ್ಚರಿಂಗ್ ನಾನೇ ಮಾಡ್ತೇನೆ. ಹಾಗೆ ನಮ್ಮದು ಕಂಪ್ನಿಯವ್ರಿಗಿಂತ ನಮ್ಮ ಸ್ಪೀಡ್ ಜಾಸ್ತಿ ಇರ್ತದೆ. ಕಂಪನಿಯಲ್ಲಿ ಹೇಗೆ ಅಂದರೆ ತುಂಬ ಪ್ರಾಸೆಸ್ ತುಂಬ ಇರ್ತದೆ, ಅವರದ್ದು ವರ್ಕ್ ಫ್ಲೋ ಬೇರೆ ಇರ್ತದೆ, ನಮ್ಮದು ವರ್ಕ್ ಫ್ಲೋ ಬೇರೆ ಇರ್ತದೆ. ನಮ್ಮದು ಶಾರ್ಟಿಗೆ ಏನು ಬೇಕೋ ಅಷ್ಟು ಮಾತ್ರ ಮಾಡೋದು ನಾವು, ಅವರದ್ದು ವರ್ಕ್ ಫ್ಲೋನೇ ಡಿಫ್ರೆಂಟ್ ಇರ್ತದೆ. ಸೊ ನಮ್ಮದು ಸ್ಪೀಡ್ ವರ್ಕ್ ತುಂಬ ಸ್ಪೀಡ್ ಹೋಗ್ತದೆ. ಸರ್ ಡೈರೆಕ್ಟರ್ ಸರ್ ಕತೆ ಒಂದು ತೂಕ ಆದರೆ ಇಲ್ಲಿ ಕಥೆಯಲ್ಲಿ ನಾ ಪಾತ್ರ ಮಾಡ್ತಾ ಇರೋ ಅವರಿಬ್ಬರದು ಒಂದು ತೂಕ ಇದೆ ಕರ್ನಾಟಕದಲ್ಲಿ, ಅವ್ರನ್ನ ಇಟ್ಕೊಂಡು ಮಾಡ್ತಾ ಇರೋದು. ಹೌದು ಸರ್. ಶೂಟಿಂಗ್ ಎಲ್ಲ ಎಲ್ಲಿ ನಡೀತಾ ಇದೆ? ಯಾವ ಗ್ರೀನ್ ಮ್ಯಾಟೇ ಜಾಸ್ತಿ ಯೂಸ್ ಮಾಡಬೇಕು? ಎಲ್ಲಿ ನಡೀತಾ ಇದೆ? ಟೆಕ್ನಿಷಿಯನ್ಸ್ ಯಾರು? ಸರ್ ಶೂಟಿಂಗ್ ಆಲ್ಮೋಸ್ಟ್ ಮಾಡಿದ್ದೆಲ್ಲ ಮಂಗಳೂರಲ್ಲಿ, ಓಕೆ. ಟೋಟಲಿ ಮ್ಯಾಕ್ಸಿಮಮ್. ಕೆಲವು ಸನ್ನಿವೇಶಗಳನ್ನ ಮಾತ್ರ ಇಲ್ಲಿ ಬೆಂಗಳೂರಲ್ಲಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಶೂಟ್ ಮಾಡಿದ್ರಿ, ಮತ್ತೆ ನಂದಿಯಲ್ಲಿ ಶೂಟ್ ಮಾಡಿದ್ರಿ. ಆಲ್ಮೋಸ್ಟ್ ಶೂಟಿಂಗ್ ಹೇಳಿದ್ನಲ್ಲ 90 ಭಾಗ ನಡೆದಿರೋದು ಮಂಗಳೂರಲ್ಲೇ. ಮತ್ತೆ ಕೆಲವೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ನೀವು ಕೇಳಿರ್ಬೋದು, ಜವಾಹರ್ಲಾಲ್ ನೆಹರು ತಾರಾಲಯ ಮತ್ತೆ ಆ ಕಡೆ ಎಲ್ಲ ನಾವು ಶೂಟ್ ಮಾಡಿದ್ರಿ. ಯಾಕಂದ್ರೆ ಅದನ್ನ ಇದುವರೆಗೂ ತೆರೆ ಮೇಲೆ ಯಾರು ತಗೊಂಬಂದಿಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಗ್ರಹಗಳ ಬಗ್ಗೆ ಸೂಕ್ಷ್ಮವಾಗಿ ಯಾರಿಗೂ ಗೊತ್ತಿಲ್ಲ, ಏನೋ ನೋಡಿದಿರಿ. ಬಟ್ ಈ ಫಿಲಮ್ ಅಲ್ಲಿ ಕೆಲವು ಸನ್ನಿವೇಶಗಳಿರುತ್ತೆ, ಅದು ತುಂಬಾ ಅದ್ಭುತವಾಗಿರುತ್ತೆ. ಒಂದು 8 ನಿಮಿಷದ ಸೀಕ್ವೆನ್ಸ್ ಅಂತ ಹೇಳಿದೆ, ಇದು ಬೇರೆ. ಬಟ್ ಈ ತರದ ಸೀಕ್ವೆನ್ಸ್ ನ ನೀವು ಇಂಟರ್ಸ್ಟೆಲ್ಲರ್ ಹಾಲಿವುಡ್ ಮೂವೀಸ್ ಅಲ್ಲಿ ಮಾತ್ರ ನೋಡ್ಬೋದು. ಅಂದ್ರೆ ನಾನು ಹಾಲಿವುಡ್ ಮೂವೀಸ್ ಇನ್ಸ್ಪೈರ್ ಆಗಲಿಲ್ಲ. ಈ ನಮ್ಮ ಕತೆ ನಾನು ಹೇಳಿದ್ನಲ್ಲ, ನಮ್ಮ ಸನಾತನ ಧರ್ಮದಲ್ಲಿರುವಂತ ಕತೆಗಳೇ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಆಕ್ಚುಲಿ ಅದ್ರ ಬಗ್ಗೆ ವರ್ಕ್ ಮಾಡಿದ್ರೆ ನಾವು ಜೀವನ ಪೂರ್ತಿ ಫಿಲಮ್ಸ್ ಮಾಡ್ಬೋದು. ಸರ್ ಧ್ವನಿ ಯಾರ್ದಿದೆ? ರಾಜ್ಕುಮಾರ್ ಸರ್ದೇನಾ, ಅಪ್ಪು ಸರ್ ಅವ್ರದ್ದೇನೋ ಇದೆಯಾ ಅಥವಾ ಹೀಗೆ? ಅದು ತೆರೆ ಮೇಲೆ ನೋಡಿ ಸರ್. ಹಾ ಸರ್, 100% ಕ್ಯಾರಿ ಆಗುತ್ತೆ. ಅಂದ್ರೆ ಪೌರಾಣಿಕ ಅನ್ನೋದು ಎಲ್ಲರೂ ಅಂದ್ಕೊಳ್ತಾರೆ, ಪೌರಾಣಿಕದಲ್ಲಿ ನಾವು ಫ್ಯಾಂಟಸಿನ್ ಮಾತ್ರ ತಗೊಂಡಿದ್ದೀವಿ ಇದುವರೆಗೂ. ಆಕ್ಚುಲಿ ಒಂದು ರಾಮ ಇಷ್ಟ ಬಾಣ ಬಿಟ್ಟ, ರಾವಣಾಸುರನಿಗೆ 10 ತಲೆ ಇತ್ತು, ಹನುಮ ಈ ತರ ಇದ್ದ ಅನ್ನೋದು ಮಾತ್ರ ಇದೆ. ಆದ್ರೆ ಅದ್ರ ಹಿಂದೆ ಸೈನ್ಸ್ ಇದೆ. ಆ ಸೈನ್ಸ್ ನ ನಾವಿಲ್ಲಿ ಯೂಸ್ ಮಾಡಿದ್ವಿ ಸರ್. ಕೊನೆ ಹಂತದಲ್ಲಿದೆ, ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಹೇಳಿದ್ನಲ್ವ, ಇನ್ನು 2 ಸೀಕ್ವೆನ್ಸ್ ಮಾತ್ರ VFX ನಡೀತಾ ಇದೆ. ಅದು ಬಿಟ್ಟು ಎಲ್ಲ ಮುಗ್ದಿದೆ, ಮ್ಯೂಸಿಕ್ ಮುಗ್ದಿದೆ ಆಲ್ಮೋಸ್ಟ್. ಸೊ SFX ನಡೀತಾ ಇದೆ. ಸೊ ಕೊನೆ ಹಂತದಲ್ಲಿದೆ ಸರ್. ಸರ್ ನೀನು ಎರಡೇ ತಿಂಗಳಲ್ಲಿ ನೋಡ್ಬೋದು ಸರ್. ಅದು ಸುಶ್ರುತ್ ಭಟ್ ಅವರೇ ಹೇಳ್ಬೇಕು. ಈಗ ಲಾಸ್ಟ್ VFX 2 ಬಿಟ್ಟಿದೆ, ಅದು ಕಂಪ್ಲೀಟ್ ಆದ್ರೆ ನೋಡ್ಬೋದು ಸರ್. ಸರ್ ಬಜೆಟ್ ನಿರ್ಮಾಪಕರನ್ನ ಕೇಳಿ. ಅಂದ್ರೆ ಫಿಲ್ಮಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಹಾಕಿದೆ. ಫಿಲ್ಮ್ ಏನ್ ಡಿಮ್ಯಾಂಡ್ ಮಾಡ್ತದ ನಾವು ಕೊಟ್ಟಿದ್ದೀವಿ, ಅದಕ್ಕೇನು ಫಿಲ್ಮ್ಗೆ ಏನು ಕಡಿಮೆ ಮಾಡಿಲ್ಲ. ಇನ್ನ ಜಾಸ್ತಿ ಬೇಕಾದ್ರೂ ಕೊಡಕ್ ಶಕ್ತಿ ಇನ್ನ ಜಾಸ್ತಿ ಆಗ್ತಾನೆ ಇದೆ, ಇನ್ನು ಆಗ್ತಾನೆ ಇದೀವಿ. ಇಲ್ಲಿವರೆಗೂ ನೀವು ನೋಡ್ರೋ ಔಟ್ಪುಟ್ ಅಲ್ಲಿ ನೋಡಿದ್ರಲ್ಲ, ಔಟ್ಪುಟ್ ರಶಸ್ ನೋಡಿದ್ರಲ್ಲ, ಹೇಗೆ ಅನ್ಸುತ್ತೆ, ಹೇಗೆ ಬಂದಿದೆ ಅನ್ಸುತ್ತೆ ಸರ್? ಅದು ನೀವ್ ಹೇಳ್ಬೇಕು, ನಾನು ನೀವು ನೋಡಿ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಸರ್. ರಶಸ್ ನೋಡಿರ್ತೀರ, ಅವ್ರು ಫ್ಲೋ ನೋಡಿರ್ತೀರಲ್ಲ ರಶಸ್, ಇವಾಗ ನೋಡಿದಾಗ ಚೆನ್ನಾಗಿ ಅನ್ಸುತ್ತೆ. ಟೀಸರ್ ನೋಡಿದ್ರಲ್ವಾ, ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ನಾನು 100% ಹೇಳಬಲ್ಲ.
ಏನು ಹೇಳಿದ್ದಂತ ಗೊತ್ತಾಗಿಲ್ಲ ಸರ್, ಸಾರಿ. ಅವರಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಖುಷಿ ಆಗಿದೆಯಾ ಅನ್ನೋದು ಹಾ, ನಮ್ಗೆ ಖುಷಿ ಆಗಿದೆ ಸರ್. ಓಕೆ ಸರ್. ಇಲ್ಲ, ನಮಸ್ತೆ ಎಲ್ಲರಿಗೂ. ಈ ಪ್ರೊಡ್ಯೂಸರ್ಸ್ ಬಂದು ಅವ್ರ ಕುಟುಂಬನೇ ಕಲಾಭಿಮಾನಿಗಳು. ಸೊ ಆ್ಯಂಡ್ ಶಂಕರಣ್ಣವರು ಈಸ್ ಅ ವಿಷನರಿ ಡೈರೆಕ್ಟರ್. ಒಂದು ಮಾತ್ರ ನಾನು ಗ್ಯಾರಂಟಿ ಹೇಳ್ಬೋದು, ಏನಂದರೆ ಈ ಮೂವಿನ 1ನೇ ಕ್ಲಾಸ್ ಬುದ್ಧಿ ಬೆಳೆದಿರೋ ಮಗುವಿಂದ ಏಜ್ ಆಗಿರೋ ಅಜ್ಜಂದ್ರವರೆಗೂ ಎಲ್ಲರೂ ಹೋಗಿ ನೋಡೋವಂಥ ನೀಟ್ ಆ್ಯಂಡ್ ಕ್ಲೀನ್ ಸಿನಿಮಾ. ತುಂಬ ಬ್ಯೂಟಿಫುಲ್ ಸೀನ್ಸ್ ಇದೆ, ತುಂಬ ಕನೆಕ್ಟ್ ಆಗುತ್ತೆ. ಹಿರಿಯರ ಜೊತೆ ಕೆಲಸ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿರೋದೇ ತುಂಬ ಖುಷಿ. ಥ್ಯಾಂಕ್ ಯು. ಹಲೋ ಸರ್, ನಮಸ್ತೆ. ನಾನು ಸುಬ್ರಹ್ಮಣ್ಯ ಈರೋಡಿ ಅಂತ, ಫಿಲ್ಮಿದ್ದು ಎಡಿಟರ್ ಕೊಂಡು. ನಾನು ಕೃಷ್ಣ ಈ ಮೂವಿಗಿಂತ ಮುಂಚೆ ನಾವು ಮೀಡಿಯಾದಲ್ಲೇ ವರ್ಕ್ ಮಾಡ್ತಿರೋರು, ನಾವಿಬ್ಬರು ಕೊಲೀಗ್ಗಳು ಮುಂಚೆ. ಸೊ ಈ ಮೂವಿ ಹೇಳಿದ್ಮೇಲೆ ಏನೋ ಒಂದು ನೋಡೋಣ, ಇದರಲ್ಲಿ ಒಂದ್ಸಲ ಟ್ರೈ ಮಾಡೋಣ. ಇದಕ್ಕಿಂತ ಪ್ರೀವಿಯಸ್ ಆಗಿ ನಾನು ತುಳು ಮತ್ತು ಕನ್ನಡ ಮೂವಿಯಲ್ಲೆಲ್ಲ ಎಡಿಟ್ ಮಾಡಿದ್ದೀನಿ. ಬಟ್ ಇದು ಫಸ್ಟ್ ಟೈಮು ನಮ್ಮ ಫ್ರೆಂಡ್ ಕಮ್ ಪ್ರೊಡ್ಯೂಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ಸೊ 1.5 ಇಯರ್ ಆಯಿತು ಆಲ್ಮೋಸ್ಟ್. ಈಗ ಒಂದು ಸಾಂಗ್ ಇದೊಂದು ಶೂಟು ಮತ್ತು ಒಂದು VFX ಇಷ್ಟು ಬಾಕಿ ಇದೆ ಅಷ್ಟೇ. ಅದಾದಮೇಲೆ ನಮ್ಮದು ಫಿಲ್ಮ್ ರಿಲೀಸಿಗೆ ಬರುತ್ತೆ. 1.5 ವರ್ಷ ಆಯ್ತು ಸರ್. ವರ್ಷನ ಓಕೆ, ಒಂದು ವರ್ಷನ್ ಅಂತ ಹೇಳಿದ್ರೆ ಸಾಧಾರಣ ಒಂದು ಆಯಿತು. ನನಗೆ ಲೆಕ್ಕ ಇಲ್ಲ ಆ್ಯಕ್ಚುಲಿ. ನಾವು ಡೇ ನೈಟು ವರ್ಕ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು OTTಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಮಾಡಿ ನೈಟು ಇವ್ರ ರೂಮಿಗೆ ಹೋಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೆನಪಿಲ್ಲ ಆ್ಯಕ್ಚುಲಿ, ತುಂಬ ಟೈಮ್ ಆಯಿತು ಅದು. ಓಕೆ ಸರ್, ಥ್ಯಾಂಕ್ ಯು. ಮೆನ್ಷನ್ ಮಾಡೋಕ್ಕೆ ಮರ್ತ್ಬಿಟ್ಟೆ, ನಾನೊಬ್ಬನೇ ಅಲ್ಲ, ನಮ್ಮ ಜೊತೆ ಮಹಾಬಲೇಶ್ವರ ಹೊಳ್ಳ ಅಂತ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಅವರು ಸೀನಿಯರು. ಸೊ ಅವರು ನಾನು ಸೇರಿಕೊಂಡು ನಾವು ಕ್ಯಾಮ್ರಾ ಮಾಡಿದ್ದೀವಿ. ಎಂಟರ್ಟೈನ್ಮೆಂಟು ಪೈಸಾ ವಸೂಲ್ ಫಿಕ್ಸ್ ನೋಡಿದೆ. ನನ್ನವರ ಅಭಿಮಾನಿಗಳು ಮತ್ತು ಪುನೀತ್ ಅಭಿಮಾನಿಗಳ ಪರವಾಗಿ ನನ್ನನ್ನು ಇವತ್ತು ಶಂಕರ್ ಮತ್ತು ಕೃಷ್ಣ ಅವರು ಆತ್ಮೀಯವಾಗಿ ಕರೆದಿದ್ರು. ಹಾಗಾಗಿ ನಾವು ನಿರೀಕ್ಷೆ ಇಟ್ಕೊಂಡ್ಬಂದಿದ್ವಿ. ಮಾರ್ಚ್ 17ನೇ ತಾರೀಕಿಗೆ ಈ ಸಿನಿಮಾ ಬಿಡುಗಡೆ ಆಗುತ್ತಂತ ಅಭಿಮಾನಿಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ವಿ. ಆದರೆ ದುರದೃಷ್ಟವಶಾತ್ ನಮ್ಮ ನಿರ್ದೇಶಕ ಶಂಕರ್ನಾಗ್ ಅವರಿಗೆ ಒಂದಷ್ಟು ಅನಾರೋಗ್ಯ ಕಾಡಿದ್ರಿಂದ ಅಟ್ಲೀಸ್ಟ್ ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಅವರ ಹುಡ್ದಬ್ಬ ಅಷ್ಟರಲ್ಲಾದರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಅಭಿಮಾನಿಗಳಿಗೂ ಒಂದು ಕುತೂಹಲ ಇರುತ್ತೆ. ಯಾಕಂದರೆ ಈ ಟೀಸರ್ ನೋಡಿದ್ಮೇಲೆ ಅಭಿಮಾನಿಗಳು ಇದು ಲಕ್ಷಗಟ್ಟಲೆ ಅದು ರೀಚ್ ಆಗಿ ಕೋಟಿಗಟ್ಟಲೆ ರೀಚ್ ಆಗುತ್ತೆ. ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಮತ್ತು ನಿರ್ದೇಶಕರು, ನಿರ್ಮಾಪಕರು, ತಾಂತ್ರಿಕ ಸಲಹೆಗಾರರೆಲ್ಲ ಆದಷ್ಟು ಒಂದು ರಮೇಶ್ ಭಟ್ ಅಂತ ಹಿರಿಯ ಕಲಾವಿದರನ್ನು ಇಟ್ಕೊಂಡು ಮಾಡಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಹಿಂದೆ ಅಣ್ಣವರ ಅಭಿಮಾನಿಗಳು ನಾವೆಲ್ಲರೂ ಇದ್ದೇ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.